ಟೈಮ್ ನೋಡ್ರಿ 7 ಆಗ್ಯದ. ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗತ್ತದ. ವೆಲ್ಕಮ್ ಟು ಅವರ್ ನ್ಯೂ ಜರ್ನಿ, ನ್ಯೂ ಬೈಕ್. ನಾನು ಹೊಸದಾಗಿ ಹೋಗ್ಲಕತ್ತೀನಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾ ಎಲ್ಲಿಗೆ ಹೋಗ್ಲತ್ತೀನಿ ಅಂತ ನಿಮ್ಗೆ ಎಲ್ಲರೂ ಗೊತ್ತಿಯಾಗಿರ್ತದೆ. ಈಗ ನಾ ಏನು ಭಾಳ ಹೇಳಿಕೆ ಹೋಗಲ್ಲ. ಮೊದಲು ಹೇಳ್ತೀನಿ ನೋಡ್ರಿ, ರೂಮ್ದಾಗ ನಾ 7 ಗಂಟೆಗೆ ಬಿಟ್ಟಿದ. 7 ಗಂಟೆದಿಂದ ಈ ಕಡೆ ಸಲಾಪುರ ರೋಡಿಗೆ ಬಂದು ಇಲ್ಲಿ ಪೆಟ್ರೋಲ್ ಒಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡಿನಿ. ಸ್ವಲ್ಪ ಬ್ಯಾಗಿನ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಗಾಡಿ ನಿಂದಿರಿಸಿ ಬ್ಯಾಗ್ ಎಲ್ಲ ಟೈಟ್ ಕಟ್ಟಿನಿ. ಅದಾದ ಬಳಿಕ ಬರೀ ಈಗ ಗಾಡಿ ಎಷ್ಟು ಹೊಡೆಯೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ರಿ ಗಾಡಿ ಎಷ್ಟು ಹೊಡೆಯೋದು ಅಂತ ಗೊತ್ತಾಗ್ತದೆ ನಿಮಗೆ. ಟೋಟಲ್ 9820 ಹೊಡೆಯದ. ನೀವು ಹೇಳ್ರಿ 9800 ಮ್ಯಾಗಿಂದ 20 ಕಿಲೋಮೀಟರ್ ಬಿಡಮ್ರಿ. ಈಗ ಟೈಮ್ ಎಷ್ಟಾಗಿದೆ ಅಂದ್ರೆ 8:20 ಆಗ್ಯದ. ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತಂದ್ರ ನಮ್ಮ ವಿಜಯಪುರದ ಸುಪ್ರಸಿದ್ಧ ಆಗಿರುವಂತ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೋತೀನಿ. ಅದು ನಮ್ಮ ಮನಿ ದೇವ್ರ ಅಂತಾನೆ ಹೇಳ್ಬೋದು. ಅದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ, ನೀವೇ ನೋಡ್ರಿ. ನಿಮಗ ಈಗಾಗಲೇ ಗೊತ್ತಾಗತ್ತಿರ್ತದ ನಾ ಯಾವ ಒಂದು ಪ್ಲೇಸಿಗೆ ಹೋಗತ್ತೀನಿ ಅಂತ ಅನ್ನೋದು. ಭೂತ್ನಾಳ್ ಕೆರಿ ಮತ್ತ ಭೂತ್ನಾಳ್ ಪಾರ್ಕ್ ದಾಟಿ ನಾ ಮುಂದ್ಗಡೆ ಹೋಗ್ತಾ ಇದ್ದ. ಅದೇ ಟೈಮಿಗೆ ನನಗ ಇಲ್ಲೊಂದು ಗೋಶಾಲೆ ಕಾಣಿಸಕತ್ತದ. ಇದು ಯಾವಾಗ ಸ್ಟಾರ್ಟ್ ಆಗ್ಯದ ಅಂದ್ರೆ 1939 ಸ್ಟಾರ್ಟ್ ಆಗ್ಯದ. ನೋಡ್ರಿ, ಇದೇ ಒಂದು ಗೋಶಾಲ. ರೂಟ ಇಲ್ಲ ಅದ. ನನಗ ಅಲ್ಲಿ ವಿಡಿಯೋ ಮಾಡಕ್ ನಾನು ಪರ್ಮಿಷನ್ ಕೊಡ್ತಾರ ಕೊಡಲ್ಲ ಅನ್ನೋದು ಗೊತ್ತಿಲ್ಲ. ನೋಡಂಬರಿ ಒಳಗೆ ಹೋಗಮ್ಮ. ಪರ್ಮಿಷನ್ ಕೊಟ್ಟರೆ ಅಂದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಿಕಂದ್ರೆ ಮತ್ತೆ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಗೋಶಾಲೆ ಮುಂದ್ಗಡೆ ಇದ್ದೀನಿ. ಇಲ್ಲಿ ಆಫೀಸ್ ಬಂದದ. ಇಲ್ಲಿ ಯಾರು ಯಾವ್ದಾರ ಕೇಳಬೇಕು, ಅವ್ರ ಪರ್ಮಿಷನ್ ಕೇಳಿ ವಿಡಿಯೋ ಮಾಡ್ತೀನಿ. ಈ ಒಂದು ಪ್ಲೇಸ್ ಒಳಗೆ ನನಗೆ ಯಾರೋ ಕಾಣಿಸಲಾಗ್ಯಾರ. ನಾ ಯಾರಿಗ ತೊದರ್ಬೇಕು, ಯಾರ ಹೆಸರು ಒದರ್ಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ ಇಲ್ಲಿ. ಬಟ್ ಅಲ್ಲೊಂದು ಗಾಡಿ ನಿಲ್ಸ್ಯಾರ. ಬರ್ರಿ ನೋಡಮ್ಮ, ಆ ಗಾಡಿ ಕಡೆ ಹೋಗಮ್ಮ. ಇಲ್ಲಿ ಅದಾವ ನೋಡ್ರಿ ಗೋಗಳು. ಅವಕ್ಕ ಮೇವು ತರ್ಲಿಕ್ಕೆ ಹೋಗಿರ್ಬೋದು ಅಂತ ನಾ ಅನ್ಕೋತೀನಿ. ನಾ ಕಡೆ ನೋಡೋತೀನಿ, ಕಾಣಿಸಲಾಗ್ಯಾರ ನನಗ. ಒಳಗಡೆ ಏನೋ ಕಾಮಗಾರಿ ಚಾಲು ಅದಾವ ಅನ್ಕೋತೀನ. ದೊಡ್ಡದೈತ್ರಿದು ಹೂಗ. ಒಳಗಡೆನೂ ಇದ್ದಂಗೆ ಕಾಣಿಸ್ತಾವ ನೋಡ್ರಿ. ಅಲ್ಲಿ ಮ್ಯಾಗ ಪಾರಿವಾಳ ಕುಂದ್ರಸಲು ಯಾವ ರೀತಿ ಮಾಡಿದ್ದಾರೆ ನೋಡ್ರಿ ಮನಿ ಹತ್ತು. ಸೂಪರ್ ಫ್ಯಾಂಟಾಸ್ಟಿಕ್. ಇಲ್ಲೊಬ್ರು ಅಣ್ಣಾರ ಅದಾರ, ಬರ್ಕಿ ಕೇಳ್ತೀನಿ ಅವರಿಗೆ. ಸರ್ ನಮಸ್ಕಾರ ರೀ. ಇಲ್ಲಿ ಯಾರು ಇರ್ತಾರೆ ಸರ್ ಇಲ್ಲಿ? ಟೋಟಲ್ ಎಷ್ಟು ಅದಾವ್ರಿ ಅಂಕಲ್ ರೀ ಇಲ್ಲಿ? ನಿಮ್ಗೆ ಗೊತ್ತೈತೇನ್ರ? 2000 ಅದಾವ್ರಿ. ನನಗೆ ಯಾರು ಸಿಗ್ಲಿಲ್ಲ. ಲಾಸ್ಟಿಗೆ ಇಲ್ಲೊಬ್ರು ಅಣ್ಣಾರ್ದು ಸಿಕ್ಕ್ರ ನನಗೆ. ಯಾಕಂತಂದ್ರೆ ಅವ್ರು ಏನೋ 9:10 ಗಂಟೆಗೆ ಬರ್ತಾರತ್ತ. ಇಲ್ಲಿ ಅವ್ರ ಅಣ್ಣವರು ಮೇವು ತೊಗೊಂಡ್ ಬಂದಿದಾರ. ಇದು ಮೇವು ಎಲ್ಲಿಂದ ತೊಗೊಂಡ್ ಬಂದಿರ್ತೀರಿ? ತರ್ತೀವಿ. ಸೇಡ್ಜಿಗಳು ಕೊಡ್ತಾರ, ಗೋವುಗಳಿಗೆ. ಓಕೆ ಓಕೆ. 2000 ಅದಾವ್ರಿ. ಬಾ 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 ಬಾ. ಇದ್ರದ್ದು ಮೇನ್ ಹೆಡ್ ಯಾರು ಅದಾರಿ? ಇರಬೇಕು ರುಣವಾಲ್ ಶೇಡ್ಜಿ ಅವರು. ಸ್ನೇಹಿತರೆ, ಅಂಕಲ್ ಹೇಳಿದ್ರ ಮಾಹಿತಿ 2000 ಅದಾವಂತ. ನಾ ಅಲ್ಲಿ ಸ್ವಲ್ಪ ಅದಾವಂತ ಅನ್ಕೊಂಡಿದ್ದ. ಇಲ್ಲಿ ಒಳಗಡೆ ತುಂಬ್ಯಾವ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ನಾ ಅನ್ಕೊಂಡಿದ್ದಿಲ್ಲ 2000 ಅಂದ್ರೆ ಸುಮ್ಮ ಆಯ್ತಾ? 2000. ಅಪ್ಪ ಶಿವ. ಇಂಥ ಅಪರೂಪ ದೃಶ್ಯ ಎಲ್ಲಿ ಸಿಗತೈತಿ ಹೇಳ್ರಿ ನಿಮ್ಗೆ. ವಾವ್, ಸೂಪರ್. ಮೇವು ತಗೊಂಡ್ ಬಂದಿದಾರ. ಪಾಪ ಹಸ್ದವ ನೋಡ್ರಿಗ. ಹಸುಗಳ ದೃಶ್ಯ ಆಗ್ತದ ಅಂತ ನೋಡ್ರಿಗ. ಹೋರಿ ನೋಡ್ರಿ ಹಂಗೈತಿ. ಈಗ ಬಾಹುಬಲಿ ಪಿಕ್ಚರ್ದಾಗ ನೋಡ್ರಿ ನಾ ಅಂತರು ಅವ್ ತಲಿ ಕೋಡಿಗೆ ಉರಿ ಹಚ್ಕೊಂಡ್ ಬರ್ತೈತಲ್ಲ ಒಂದ್ ಸೀನ್ ಒಳಗ. ನಾ ಹಂಗೆ ಕಾಣಿಸಕತ್ತೈತಿ ನನಗಂತರು. ಎಲ್ಲಾ ಹಸುಗಳು ನನಗೆ ನೋಡಗತ್ತಾವ. ಇಲ್ಲಿ ನೋಡ್ರಿ, ಈಗ ನಾನು ಸಲುವಾಗಿ ವೇಟ್ ಮಾಡಕತ್ತಾವ. ಆದ್ರ ಅಂಕಲ್ ಮೇವು ತಗೊಂಡ್ ಬಂದಾರ. ಆದ್ರ ಅಣ್ಣವ್ರು ಏನೋ ಹೊರಗೋದಂಗೆ ಕಾಣಿಸ್ತಾರ. ಅವ್ರು ಎಷ್ಟು ಗಂಟೆಗೆ ಬರ್ತಾರಿ ನೋಡಮ್ಮ? ಅವ್ರು ಬರೋ ತನಕ ನಾನು ಒಂದು 10-15 ನಿಮಿಷ ವೇಟ್ ಮಾಡ್ತೀನಿ. ಯಾಕಂದ್ರೆ ನಾನು ನೆಕ್ಸ್ಟ್ ಜರ್ನಿ ಹೋಗ್ಬೇಕು. ಇದು ಬಾಗಲ್ ತೆಗೆದ್ರೆ ಬಂದ್ಬಿಡ್ತಾವೇನ್ರಿ ಅಲ್ಲಿ? ಈಗ ನೋಡ್ರಿ, ಒಳಗೆ ಹೋಗ್ತಾ ಇದೀವಿ. ನಾ ಮಾರ್ನಿಂಗ್ ಫಸ್ಟ್ ಜರ್ನಿ ಒಳಗ ಈ ರೀತಿ ವ್ಯೂ ಸಿಗುತ್ತ ನಾ ಅನ್ಕೊಂಡೇ ಇದ್ದಿದ್ದಿಲ್ಲ ಲೈಫ್ ಒಳಗೆ. ನೋಡ್ರಿಗ ಈಗ ಇಲ್ಲಿ ನೋಡ್ರಿಗ, ಇಲ್ಲಿಗ ಸೂಪರ್ ಮೇವು ಹಾಕ್ತಾರ. ಬರ್ರಿ ಈಗ ನೋಡ್ರಿ ಹೆಂಗ್ ಬರ್ತಾವ ನೋಡ್ರಿ. ಈಗ ಎಲ್ಲ ನಾ ಅಚ್ಚಿಕಡ್ ಸೈಡ್ ಅದಾವ ನೋಡ್ರಿಗ. ಅಚ್ಚಿಕಡ್ ಸೈಡ್ ಅದಾವ, ಇಚ್ಚಿಕಡ್ ಸೈಡ್ ಅದಾವ, ಕುದುರಿನೂ ಅದಾವ ಇದ್ರೊಳಗ. ನೀವು ನೋಡಕತ್ತಿರ ಅನ್ಕೋತೀನಿ. ಕುದುರಿನೂ ಬಂದಾವೆ ಒಳಗೆ. ಈಗ ಕುದುರಿನೂ ಅದಾವ. ಕುದುರಿ ಸಣ್ಣ ಮರಿ ಈಗ ಹುಟ್ಟದಂಗೆ ಕಾಣಿಸ್ತದ. ಅದು ಮರಿ संग से हम गौशाला को सारा डालने आते हैं. ओके. हफ्ते में एक दिन भी डालते हैं, अमावस्या को भी डालते हैं, पूर्णिमा को और एकादशी को. ಹಿಂಸೆ ಕೊಡಲ್ಲ ಯಾವಕ್ಕೂ. ಎಮ್ಮೆಗಳನ್ನು ಅದಾವ ಇಲ್ಲಿ. 5 ಕಾಲದ ಆಕಳ ಅಂದ್ರೆ ನೋಡಿರಿ ನೀವು. ನಾ ತೋರಿಸ್ತೀನಿ ನೋಡ್ರಿ ನೀವು. ಅಲ್ಲಿ ಅದಾವ ತೋರಿಸ್ತೀನಿ. 5 ಕಾಲ ಅದಾವ. 5 ಕಾಲ ಆಕಳಕ. ಇಲ್ಲಿ ಭುಜ ಐತೆ ಗೊತ್ತ? ಭುಜದ ಮ್ಯಾಗ ಒಂದು ಕಾಲ ಐತಿ. ಯಾರಾದ್ರೂ ಹೊಸದಾಗಿ ಈ ಒಂದು ವಿಡಿಯೋ ನೋಡಕತ್ತೀರಿ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ಎಲ್ಲ ಹಸುಗಳಿಗೆ ಮೇವು ಹಾಕಿ ಹೊರಗಡೆ ಬಂದ್ವಿ. ಈ ಗೋಶಾಲದು ಮ್ಯಾನೇಜರ್ ಅದರ. ನಾನು ಹಿಂದಿನ ವಿಡಿಯೋದಾಗ ನೋಡಿರ್ತೀರಿ. ಅದು ಏನತ್ತಂದ್ರೆ ಯಾವ ರೀತಿ ಗೋಗಳಿಗೆ ಮೇವು ಹಾಕ್ತಾರತ್ತಂದ್ರಿ. ಅವರು ಸೋಮವಾರ, ರವಿವಾರ, ಸಂಡೇ ಯಾವ ಬರ್ತಡೇ ಬರ್ತಾ ಅವ್ರದ್ದು ಏನ್ರೆ ವಿಶೇಷ ಇದ್ದು ಅಂತಂದ್ರೆ ದನಗಳಿಗೆ ಮೇವು ತಂದು ಹಾಕಿರ್ತಾನೆ. ಇದು ಟೋಟಲ್ ಎಷ್ಟು ಹಸು ಅದಾವ್ರಿ ಇಲ್ಲಿ? ಇಲ್ಲಿ 1100 ಹಸು ಅದಾವ್ರಿ. 1100. ಓಕೆ ಓಕೆ. ಯಾವ್ಯಾವ ಜಾತಿ ಅದಾವ್ರಿ? ಇವ ಓನ್ಲಿ ಜವಾರಿ ಕಿಲಾರಿ ಜಾತಿ ಇವ್ರಿ. ಎಲ್ಲ ಓನ್ಲಿ ಜವಾರಿ ಕಿಲಾರಿ. ಸಾಲಲ್ಲೇ ರೀ. ನಾವು ಡೈಲಿ ನಮ್ದು ರೊಟೇಷನ್ ಮುಂಜೆ 2 ಟೈಮ್ ಹಾಕ್ತೇವ್ರಿ.
ಮುಂಜಾನೆ ಒಂದು ಸಾಯಂಕಾಲ ಒಂದು. ಸಾಯಂಕಾಲ ಒಂದು. ಓಕೆ ಓಕೆ. ಮೇವು ಎಲ್ಲಿದ್ ಬರ್ತೈತ್ರಿ ನಿಮಗೆ? ನಾವು ಹೊರಗಿಂದ ಸ್ಟಾಕ್ ತಗೋತೇವ್ರಿ, ನಾವು ಅಮೌಂಟ್ ಕೊಟ್ಟು ಹೊರಗಿಂದ. ಎಷ್ಟು ಎಕರೆ ಒಳಗೆ ಐತ್ರಿ ಈ ಒಂದು ಗೋಶಾಲೆ? ಒಂದು 40ರಿಂದ 50 ಎಕರೆ ಐತ್ರಿ. 40ರಿಂದ 50 ಎಕರೆ ಐತಿ. ಯಾವ ರೀತಿ ತಂದು ಬಿಡ್ತಾರ ಇಲ್ಲಿ ಗೋಶಾಲೆ ಒಳಗ್ರಿ? ರೈತರು ಸಾಕಾಗ ಆಗಲ್ಲ ಅವ್ರಿಗೆ, ನಮಗೆ ನಮ್ಗೆ ಆಗಲ್ಲ ಅಂದ್ರೆ ನಾವು ಇಲ್ಲಿ ತಂದು ಅವ್ರು ತಂದು ಬಿಡ್ತಾರೆ, ನಾವು ಮೇಂಟೈನ್ ಇದ್ರದಿರ್ತೀವಿ. ಮಾರ್ಕೆಟ್ನಾಗೆ ಇಲ್ಲಿ ಬಿಜಾಪುರ ಸಿಟಿ ಒಳಗೆ ಯಾವುದರೆ ಆಕಳಿಗೆ ಆರಾಮಿಲ್ಲ ಅಂದ್ರೆ ಅದಕ್ಕೆ ಅಲ್ಲಿ ಹೋಗಿ ಅದ್ರದ್ದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು. ಅದಕ್ಕೇನ್ರಿ ಆಗಿತ್ತಪ್ಪ ಅಂದ್ರೆ ನಮಗೆ ಫೋನ್ ಹಚ್ತಾರೆ ಇಮಿಡಿಯೇಟ್ಲಿ. ಅದಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡೋದು. ಈಗ ಸ್ವಲ್ಪ ನಮ್ಮ ಕಂಟ್ರಾಕ್ಷನ್ ಚಾಲು ಆಗಿದ್ರಿ ಇಲ್ಲಿ. ಓಕೆ ಓಕೆ ಓಕೆ. ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ಮಿಕ್ಸಿ ಅದಾವ್ರಿ ಈಗ. ಹಂಗಾಗಿ ಮತ್ತೆ ಇವ್ ನೀರತ್ ಹೆಂಗ್ ಮಾಡೋದ್ರಿ? ನೀರು ಐತಲ್ರಿ, ಆಟೋಮೇಷನ್ ಅಲ್ಲಿ ನೀರು ಇರ್ತಾರೆ. ಎಷ್ಟು ನೀರು ಕುಡಿತೋ ಅಷ್ಟು ಹೊಳ್ ರಿಟರ್ನ್ ತುಂಬ್ತವೆ. ಮುಂಜಾನೆ ಮಾರ್ನಿಂಗ್ ಅಲ್ಲಿ ಶೆಡ್ನಾಗ ದವಣಿ ಅದಾವ್ರಿ, ದವಣ್ಯಾಗ ಅಲ್ಲಿ ಮೇವು ಕಂಟಿನ್ಯೂ ಮೇವು ಹಾಕಿರ್ತೇವಿ. 24 ತಾಸು ಮೇವು ಇರ್ತದ, ಯಾವ ಬೇಕಾದ್ ತಿನ್ಬೋದು, ಯಾವ ಬೇಕಾ ನೀರು ಕುಡಿಯೋದು. ಫ್ರೀ ಬರ್ಡ್ ಇದ್ದಂಗ ಇಲ್ಲಿ. ಫ್ರೀ ಬರ್ಡ್ ಇದ್ದಂಗ ಅವು. ಹಿಂಗೆ ಇದು ಗೊಬ್ಬರ ಸೇಲ್ ಮಾಡ್ತೇವ್ರಿ. ಓಕೆ ಓಕೆ. ಆ ಗೊಬ್ಬರ ಸೇಲ್ ಮಾಡಿ ಅದರಿಂದ ಮತ್ತೆ ಮೇವಿಗೆ ಮೇವಿಗೆ. ಓಕೆ ಓಕೆ ಓಕೆ. ಅವು ಡೆಲಿವರಿ ಆಗ ನಾ ತಾಯಿ ಜೋಡಿ ಬಿಟ್ಟಿರ್ತೇವೆ ಅಲ್ಲಿ ಕರುಗಳು ಫಿಕ್ಸ್ ಅಲ್ಲಿದಲ್ಲಿ ಸಪ್ರೇಟೇ ಮಾಡ್ತೇವಿ. ಈಗ ಒಂದು ಸ್ವಲ್ಪ ಕಂಟ್ರಾಕ್ಷನ್ ಚಾಲು ಇರೋದು 24 ತಾಸು ಮೇವು. ಇದೇನಣ್ಣ ಇದು? ಒಣ ಮೇವು ಜೋಳದ್ದು ಕಂಟಿನ್ಯೂ ಇರ್ತೈತೆ? ಕಂಟಿನ್ಯೂ 24 hours. ಒಂದು ಸ್ಮಾಲ್ ಕರೆಕ್ಷನ್, ನಾನು ಅನ್ಕೊಂಡಿದ್ದ ಅವ್ರ ಅಂಕಲ್ ಹೇಳೋಣ 2000 ಹಸುಗಳು ಅಂತ ಅನ್ಕೊಂಡಿದ್ದ, ಆದ್ರೆ 1100 ಹಸುಗಳು ಅದಾವಂತ ಇಲ್ಲಿ ಬಂದು ಮ್ಯಾನೇಜರ್ ಸರ್ ಹೇಳಿದ್ದಾರೆ. ಅರಕೆರೆ ಒಳಗಿದ್ದು ನೋಡ್ರಿ, ಇದು ನಮ್ಮ ಮನಿ ದೇವ್ರ ಅಂತಾನು ಹೇಳ್ಬೋದು. ಇಲ್ಲಿಂದ ಅರಕೆರೆ ಅಮೋಕ್ಷದನ ದರ್ಶನ ತಗೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. ಅರಕೆರೆ ಅಮೋಕ್ಷದನ ಜಾತ್ರೆ ಬಂದಿದ್ದೆ ನಾನು ಲಾಸ್ಟ್ ಟೈಮ್, ಅದಾದ ಬಳಿಕ ಇವತ್ತೇ ಬಂದಿ ನೋಡ್ರಿ. ನಾ ಅರಕೆರೆ ಅಮೋಕ್ಷದನ ದರ್ಶನ ತಗೊಂತೀನ ಅನ್ಕೊಂಡೇ ಇದ್ದಿದ್ದಿಲ್ಲ, ಎಲ್ಲ ದೇವರ ಇಚ್ಛೆ. ನಾ ತರುವಿ ತಿಕೋಟದಿಂದ ಹೋಗ್ಬೇಕಂತ ಮಾಡಿದ, ಆದ್ರೆ ಏನು ಮಾಡ್ತೀರಿ ಬರ್ರಿ, ಫಸ್ಟ್ ದೇವ್ರ ದರ್ಶನ ನಮ್ಮ ಮನೆ ದೇವ್ರದೇ ಆಯಿತು ಅಂತ ಅನ್ಕೋತೀನಿ. ಟೈಮ್ 11 ಗಂಟೆ ಆಗತ್ತದ, ನನಗೆ ಹೊಸ ಆಗತ್ತಿತ್ತು. ಅದ್ರ ಸಲುವಾಗಿ ಶ್ರೀ ಅಮೋಘ ಸಿದ್ದೇಶ್ವರ ಅವ್ರದ್ದು ದಾಸೋಗತ್ತಿಂದು ನಾವು ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಮ್ರಿ. ಮುಂಚೆ ಎಷ್ಟು ದೊಡ್ಡದಿದ್ದಿಲ್ಲ, ಈಗ ಎಷ್ಟು ದೊಡ್ಡದು ಮಾಡಿದ್ದಾರೆ ನೋಡ್ರಿ. ಭಾಳ ಅಂದ್ರೆ ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅಂತಿಂತೂ ಫೈನಲಿ ಪ್ರಸಾದ ಅಂತೂ ಪೂರ್ತಿ ಹೊಟ್ಟೆ ತುಂಬ ತಿಂದಿ ನೋಡ್ರಿ. ಗುಡ್ಡದ ಮೇಲೆ ನಿಂತ್ಕೊಂಡಿವಿ ಅಂದ್ರೆ ಮುಂದೆ ಯಾವ ರೀತಿ ಕಾಣಿಸ್ತಾಗತ್ತದ ತಂದು. ಹಣ ಅಜ್ಜ ನಿಮ್ಮ ಹೆಸರು ಗೊತ್ತಾ ಇದ್ರಲ್ಲ, ಈ ಒಂದು ದೇವಸ್ಥಾನ ಭೂತಾಳ ಸಿದ್ದೇಶ್ವರ ದೇವಸ್ಥಾನ ನೋಡ್ರಿ. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗತ್ತೀನಿ. ಯಾವ್ದು ಯಾವ ಪ್ಲೇಸ್ ಅಂತಂದ್ರ ಹೋಗುದು ಹೋಗುದು ರೈಟಿಗೆ. ಆಯ್ತು ಮತ್ತೆ ನೋಡ್ರಿಲ್ಲ, ನಮ್ಮ ಕಡೆ ಹಿರಿಯರ್ ಹೆಂಗ್ ಹೇಳ್ತಾರ ಅಂತಂದ್ರೆ ರೂಟ್ ಹಿಂಗೆ ಹೇಳ್ತಾರ ನೋಡ್ರಿ. ರೂಟ್ ಕೇಳಿದ್ರೆ ಇದೇ ರೀತಿ ಹೇಳ್ತಾರ. ಸ್ವಲ್ಪ ರೋಡ್ ಸರಿ ಇಲ್ಲ ಸಿದ್ದಾಪುರಕ್ಕೆ ಹೋಗೋ ಟೈಮಿಗೆ. ಇವಾಗ ನಾ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಸಿದ್ದಾಪುರ ಒಳಗಿದ್ದೀನಿ. 2-3 ಜನ ಕೇಳಿದನ ಅವ್ರಿಗೆ ಊರಾಗ ಏನು ಫೇಮಸ್ ಇಲ್ರಿ, ಗುಡಿ ಯಾವ್ದು ಅಂತ ಕೇಳಿದ್ರು ಗುಡಿನೂ ಇಲ್ರಿ ತಲಗತ್ತಾರ. ಇಲ್ಲಿ ಹೋಗೋ ಟೈಮಿಗೆ ಅವ್ರು ಅನ್ನೋರು ಏನೂ ಇಲ್ಲ ತಲಗತ್ತಿರು. ಇಲ್ಲಿ ಸೈಡಿಗೆ ಒಂದು ಆಂಜನೇಯನ ಗುಡಿ ಅದ, ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನಮ್ಮ ಆಂಜನೇಯ ಯಾವ ಊರಾಗ ಹೋದ್ರೆ ಸಿಗ್ತಾನ. ಬರ್ರಿ ನೋಡಮ್. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ದಾಗ ಹೋಗತ್ತೀನಿ. ನೋಡಮ್ ಅವ್ರು ಏನ್ರಿ ಪರ್ಮಿಷನ್ ಕೊಡ್ತಾರ ಅಂದ್ರೆ ಅಲ್ಲಿರುವಂಥ ಸ್ಟೂಡೆಂಟ್ಗೆ ಹೋದು ಏನಾದ್ರು ಟ್ಯಾಲೆಂಟ್ ಇತ್ತಂದ್ರೆ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಒಳಗಲ್ಲಿ ಹೋಗಿ ಸರ್ ಜೊತೆ ಮಾತಾಡೋಣ. ಸರ್ ಯಾರೇ ಹುಡುಗರು ಇದ್ರಂದ್ರೆ ಹೇಳಿ ಸರ್, ಅವ್ರದ್ದು ವಿಡಿಯೋ ಮಾಡ್ತೀನಿ, ಮತ್ತೆ ಮುಂದೆ ಅಪರ್ಚುನಿಟಿ ಸಿಗ್ಬೋದು ಶೋಗಳಾಗಲಿ ಅಂತ. ಸ್ಟೂಡೆಂಟ್ಗಳು ಯಾರು ಇಲ್ಲ ತಲಗತ್ತಾರ ಅವರು. ಮತ್ತು ಅದು ಬಿಟ್ಟು ಮತ್ತೇನು ಮಾತಾಡ್ತಿಲ್ಲ, ಯಾಕಂದ್ರೆ ನಾ ಸುಳ್ಳು ಹೇಳ್ತೀನಿ. ಈ ಬ್ರದರ್ನು ಕೇಳ್ರಿ, ಅವ್ರು ಅದೇ ಹೇಳಿದ್ರು. ಇವರು ಒಳಗೆ ಇಲ್ರಿ ಅಣ್ಣ ಗ್ರೌಂಡ್ ಚಲೋ ಅದ, ಗ್ರೌಂಡ್ ವಿಡಿಯೋರೇ ಮಾಡ್ಬರೋಣ ಅಂತಂದ್ರು ಇವರು. ಆದ್ರೆ ಇವ್ರ ಜೊತೆನೂ ಸರಿಯಾಗಿ ಮಾತಾಡಲಿಲ್ಲ ಅವರು. ಇವ್ರು ಕಳಿಸಿದ್ರು. ಓಕೆ ನಾ ಏನು ಮಾಡಕ್ಕೆ ಬರಲ್ಲ, ಬರ್ರಿ ನೆಕ್ಸ್ಟ್ ಹೋಗಾಮು. ನಿಮ್ಮೂರ್ದು ನೀವು ನೋಡ್ರಪ್ಪ, ನಾವಂತೂ ಹೋಗ್ತೀವಿ ಅಷ್ಟೇ. ಕಬ್ಬ ಉರಿ ಹತ್ತಿ ಸುಟ್ಟಂಗೆ ಕಾಣುತ್ತದ. ಸುಟ್ಟಿ ಕಬ್ಬಿಗೆ ಕಡ್ದು ಹೇರಕತ್ತಾರ. ನೋಡೋಣ ಬರ್ರಿ, ಕೇಳ್ಕೊಂಬರಮ್ಮ ಸ್ವಲ್ಪ ಹೋಗಿ ಒಳಗಡೆ. ಓಕೆ ಇದು ಕಬ್ಬು ಸುಟ್ಟದೇನ್ರಿ? ಇದು ಬಿಜಾಪುರ ಗಾಡಿನ ಇದ್ದಂಗೆ ಕಾಣಿಸ್ತದ. ಇವರು ಎಲ್ಲ ಕನ್ನಡ ಮಾತಾಡೋರು ಇರ್ತಾರ. ಕಬ್ಬ ಯಾರದಾರ ಇದ್ರ ಮಾಲಕ ನೋಡ್ರಿ. ಕಬ್ಬು ಹೆಂಗೆ ಸುಟ್ಟೈತೆ ನೋಡ್ರಿ. ಈಗ ಸುಟ್ಟೈತಲ್ಲ ಕಬ್ಬು ಹೆಂಗೆ, ಇದು ಏನು ಗೊತ್ತೈತೆ ನಿಮ್ಗೆ? ಯಾರ್ದಿದು ಫ್ಯಾಕ್ಟ್ರಿನ ಸುಟ್ಟು ಕೊಟ್ಟದ್ರಿ? ಏನಾಗೈತ್ರಿ? ಎಷ್ಟು ಎಕರೆ ಸುಟ್ಟೈತ್ರಿ ಇದು ರೀ? ನೀವೇ ಸುಟ್ಟಿರಿ? ನಾ ವಿಡಿಯೋ ಮಾಡತ್ತೀರಿ, ಎಲ್ಲರೂ ಅದೇ ಖರೇನೆ ತಿಳ್ಕೊತಾರ. ಏನಾಗೈತೆ ಹೇಳ್ರಿ. ಹಾ ಕಬ್ಬೆ ಸುಟ್ಟಿ ಕಡಿಯದ್ರಿ? ಏಯಪ್ಪ ಖರೆ ಹೇಳಗತ್ತಿರೋ ಸುಳ್ಳು ಹೇಳಗತ್ತಿರೋ ಒಟ್ಟ ಅರ್ಥ ಆಗಲ್ಲ ಇದ್ರ. ಯಾಕೆ ಇದು ಒಂದೇ ಹೊಲ ಏನು ಎಲ್ಲ ಹೊಲ ಹಂಗೆ ರೀ? ಮತ್ತೆ ಇದಕ್ಕೆ ವೇಟ್ ಕಡಿಮೆ ಆಗಲ್ರಿ? ಆದ್ರೂ ಸರ್ ಜಲ್ದಿ ಕಡಿಯೋ ಸಲುವಾಗಿ ಏನ್ರಿ ಇದು ಹಂಗೆ ಹೇಳ್ರಿ ಅಕ್ಕ. ಆಯ್ತಕ್ಕ ಹೋಗಿ ಬರ್ತೀನಿ ಅಣ್ಣ, ಹೋಗಿ ಬರ್ತೀನಿ.
ಫ್ಯಾಕ್ಟ್ರಿ ಪಟ್ಟಕ್ಕೆ ಬೆಳಗ್ಗೆ ಬಂದೈತಲ್ಲ ಅದ್ರ ಸಲುವಾಗಿ ಫ್ಯಾಕ್ಟ್ರಿದವ್ರು ಏನು ಮಾಡಿರತ್ತಂದ್ರೆ ಉರಿ ಹಚ್ಕರೆ ಕಬ್ಬು ಕಡ್ದು ಜಲ್ಲಿ ಕಳ್ಸಂತಾರತ್ತ ಅದ್ರ ಸಲುವಾಗಿ ಇಲ್ಲಿ ಸೈಡಿಗೆ ಬರ್ರಿ ಸ್ವಲ್ಪ ಕೆರೆ ಇದ್ದಂಗೆ ಅದ ಕೆರೆ ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ ಎಲ್ಲೈತಂದ್ರೆ ಕಣ್ಣೂರು ಬಲ್ಲಿ ಸಿರ್ನಾಳ ನಿಯರ ಸಿರ್ನಾಳ ಊರೇ ಇದ್ದಿರ್ಬೋದು ಅಂತ ಅನ್ಕೋತೀನಿ ಇಲ್ಲಿ ಅಲ್ಲ ಅಜ್ಜಗಳು ಕುರಿ ಬಿಟ್ಟಾರ ಅವ್ರ ಜೊತೆ ಮಾತಾಡ್ಸ್ತೀನಿ ಬರ್ರಿ ನೋಡ್ರಿ ಇಲ್ಲಿ ಕೆರೆ ಹಂಗದ ತಂದು ಸಿರ್ನಾಳಕ್ಕೆ ಹೋಗೋ ಟೈಮಿಗೆ ಒಂದು ಕೆರೆ ಹತ್ತದ ಕೆರೆ ಹಂಗದ ಅಂತ ನೋಡ್ರಿ ಈಗ ನನಗೆ ಹೊಸಾಗ್ಯದ ನಾನು ಊಟ ಮಾಡಲಿ ಮತ್ತು ನಿಮಗೆ ನೋಡ್ರಿ ಇಲ್ಲಿ ಅಜ್ಜ ಊಟ ಮಾಡತ್ತಾರೆ ಹೆಸರು ನಿಮ್ಮದು ಖಾತೆ ಮನೆ ಏನದ ಹೇಳ್ರಿ ಬುತ್ತಿ ರೊಟ್ಟಿ ರೀ ಮತ್ತೆ ರೀ ಒಣ ರೊಟ್ಟಿ ರೀ ಮತ್ತು ಒಣ ರೊಟ್ಟಿ ಹೆಂಗೆ ಮತ್ತೆ ಮುಂದೆ ಏನು ಪಲ್ಯ ರೀ ಆಗ್ಯದ್ರಿ ಈಗ ಮತ್ತು ಊಟ ಏನು ಮಾಡೋದ್ರಿ ಈಗ ಊಟ ಮಾಡ್ತೀರಿ ಇದು ಹಾಲು ತಗೊಂಡು ಊಟ ಮಾಡೋದ್ರಿ ಹಾಲು ಎಲ್ಲಿವ್ ರೀ ಆಡುಗಳದು ಹಿಂಡದ್ರಿ ಹಾ ಓಕೆ 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 ಹಿಂಡು ಹಂಗೆ ಕಾಸ್ಕೊಂಡು ಹಂಗೆ ಊಟ ಮಾಡೋದೇನ್ರಿ ಕಾಸ್ಕೋದು ಇಲ್ಲ ಏನು ಹಂಗೆ ಹಸಿ ಅಲ್ಲೇ ರೀ ಹಾ ಅಡವ್ಯಾಗ ಅವ ಕುರುಗಳು ಮೇಯ್ಸು ಈ ಕಡೆ ಮೇಯ್ಸುದು ತಿರ್ಗಾಡುದು ಹಾಂ ಹಾಂ ಓಕೆ 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 ಮನಿಗ್ ಹೋಗಲ್ಲ ಮನೆಗೆ ಹೋಗಲ್ರಿ ಹಾ ಹಾ ಎಷ್ಟು ದಿನಕ್ಕೊಮ್ಮೆ ಹೋಗ್ತೀರಿ ಮನೆಗೆ ರೀ ಮನಿಗೆ ಹೋಗಲ್ಲ 15 ದಿವಸ ಈಗ ಹೊರಗೆ ಬಂದಾವ ಏನ ಹೋಗಿರ್ ಯಾವ ಊರು ನಿಮ್ದು ರೀ ಇದು ಮಾನೇನ್ ದೊಡ್ಡಿ ಮಾನಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ ಇದು 4-5 ಕಿಲೋಮೀಟರ್ 4-5 ಕಿಲೋಮೀಟ್ರ್ 15 ಗಟ್ಲೆ ಈ ಕಡೆ ರೀ ಈ ಕಡೆ ಇಲ್ಲಿ ತಂಡೆ ಬಲ್ಲಿ ಮಲ್ಕೋತೀರಿ ಅಲ್ರಿ ಆ ಅಡವ್ಯಾಗ ಹಾಸಿಗೆ ಅತ್ತೇನು ಇಲ್ಲ ರೀ ಹಾಸಿಗೆ ಅದಾವ ಅಲ್ಲಿ ಗಬಾಳ ಬಲ್ಲಿ ಮುತ್ಯ ಯಾಕ ಬೇಜಾರು ಮಾಡ್ಕೊಂಡಿ ಏನು ಯಾಕ ಸಿಟ್ಟು ಮಾಡ್ಕೊಂಡಿ ಏನು ಚಿಂತೆ ಮಾಡಕತ್ತಿ ಮಾತಾಡು ಮುತ್ಯ ಇಟ್ಟು ಜೋರ್ಸ್ ಮಾತಾಡತ್ತಿ ನೋಡು ನನ್ನ ದನಿ ನೋಡು ನಿಮ್ಗೆ ಆರಾಮಿಲ್ರಿ ಏನಾಗ್ಯದ್ರಿ ನಾ ನರ್ಸ್ ಇದ್ದೀನಿ ರೀ ಹಾಸ್ಪಿಟಲ್ ಕೆಲಸ ಮಾಡ್ತೀನಿ ನಾ ಸ್ವಲ್ಪ ಮೈ ಬೆಚ್ಚಗಾದ್ರಿ ಮತ್ತೆ ಬಿಸ್ಲಾಗೆ ಕೂತಿರಲ್ಲ ನೀವು ಜಗಳ ಮಾಡ್ತಾರ್ರಿ ಯಾಕ್ರಿ ಜಗಳ ಯಾಕೆ ಮಾಡ್ತೀರಿ ಪಾಪ ಅವ್ರಿಗೆ ಆರಾಮಿಲ್ಲತ್ತ ಇಲ್ಲ ನಾವ್ ಎದಕ್ ಮಾಡ್ಬೇಕಪ್ಪ ಯಾರ ಅವ್ರು ಸುಮಾರು ನಕ್ರಿ ಮಾಡ್ತಾರ ಅದು ಕುಂಡ್ರ ಅಂದ್ರೆ ಕುಂಡ್ರಲ್ಲ ನೆಳಾಗ ಕುಂಡ್ರ ಪಾಪ ಅವ್ರಿಗೆ ಆರಾಮಿಲ್ಲ ಅಂತ ಒಂದು ನಿಮಿಷ ರೀ ಅಲ್ಲೆಲ್ಲ ಅದವ್ರು ನನ್ನ ಕಿತ್ತ ತೊಗೊಂಡ್ ಬರ್ತೀನಲ್ಲ ಯಾಕಂದ್ರೆ ಅವ್ರು ಕೂತಿದ್ರ ಮ್ಯಾಗೆ ಗೊತ್ತಾಗ್ತದ ಅವ್ರಿಗೆ ಆರಾಮಿಲ್ಲ ತಂದು ಸ್ವಲ್ಪ ಜ್ವರ ಬಂದವ ನೋಡಮ್ರಿ ಯಾಕಂದ್ರೆ ಈ ಹೊಲ್ದಾಗ ತಿರ್ಗಾಡಕತ್ತಿರ್ತಾರಲ್ಲ ಯಾಕಂದ್ರೆ ಮನುಷ್ಯನ ಭಾಳ ವೀಕ್ ಅನ್ಸಕತ್ತಾರ ಅವ್ರು ಬಿ ಪಿ ಶುಗರ್ ಚೆಕ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಬಿಚ್ಚಬೇಕೀಗ ನಾ ಅವ್ರಿಗಿಂತ ಏನು ಹೆಚ್ಚಿಂದಿಲ್ಲ ಬರ್ರಿ ಬಿಚ್ಚಿ ಮತ್ತೆ ಬಿ ಪಿ ಶುಗರ್ ಚೆಕ್ ಮಾಡಿ ಮತ್ತೆ ಬೇರೆ ಕಡೆ ಹೋಗ್ತೀನಿ ಬರ್ರಿ ನೋಡಿದ್ರಲ್ಲ ಅವ್ರನ್ನ ಊಟ ಮಾಡ್ತೀನಿ ಊಟ ಮಾಡ್ರಿ ಅಂತಂದ್ರು ಅದಕ್ಕಿಂತ ಇನ್ನು ಬೇರೆ ಏನು ಬೇಕು ರೀ